ಇವೆಲ್ಲ ಈ ಸಾಕಾನೆಗಳ ಮಾವುತರು ಕಾವಾಡಿಗಳ ಬಗ್ಗೆ ಕೇಳಿರ್ತೀರಿ. ದಸರಾ ಸಂದರ್ಭದಲ್ಲಿ ಅವರಿಗೆ ರಾಜಾತಿಥ್ಯ ಸಿಗುತ್ತೆ. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಅದು ದಸರಾ ಸಂದರ್ಭದಲ್ಲಿ ಮಾತ್ರ. ಮೂಲ ಸೌಕರ್ಯದಿಂದ ಸಾಕಾನೆ ಮಾವುತರು ಕಾವಾಡಿಗಳು ವಂಚಿತರಾಗಿದ್ದಾರೆ. ಮೈಸೂರು ದಸರಾ ಸಮಯದಲ್ಲಿ ಮಾತ್ರ ಸರ್ಕಾರ ಇವರನ್ನ ನೆನಪು ಮಾಡ್ಕೊಳ್ಳುತ್ತೆ. ಕೊಡಗು ಜಿಲ್ಲೆ ದುಬಾರೆ ಸಾಕಾನೆ ಶಿಬಿರದಲ್ಲಿ ಆದಿವಾಸಿಗಳು ಕಣ್ಣೀರು ಹಾಕ್ತಿದ್ದಾರೆ. ಮಕ್ಕಳು ಅಂಗನವಾಡಿ ಇದ್ರೂ ಬಾಗಿಲು ಕ್ಲೋಸ್ ಆಗಿದೆ, ಕೇಳೋರೇ ಇಲ್ಲ. ಬಾಗಿಲು ಮುಚ್ಚಿ ವರ್ಷವಾದ್ರೂ ಯಾರೂ ತಲೆ ಕೆಡಿಸ್ಕೊಂಡಿಲ್ಲ. ಶಿಕ್ಷಕರಿಲ್ಲದೆ ಬಂದು ಮಕ್ಕಳು ವಾಪಸ್ ಹೋಗ್ತಾ ಇದ್ದಾರೆ. ಯಾಕ್ರಿ? ಆದಿವಾಸಿಗಳ ಮಕ್ಕಳಿಗೆ ಶಿಕ್ಷಣ ಪಡ್ಕೊಳ್ಳುವಂತ ಹಕ್ಕಿಲ್ವಾ? ಮಾವುತರು ಕಾವಾಡಿಗಳ ಮಕ್ಕಳಿಗೆ ಶಿಕ್ಷಣ ಪಡೆಯುವಂತ ಹಕ್ಕಿಲ್ವಾ ಅವರಿಗೆ? ದಸರಾ ಟೈಮಲ್ಲಿ ಮಾತ್ರ ನೆನಪಾಗ್ತಾರೆ. ಅಲ್ಲೊಂದು ಮಿನಿ ಶಾಲೆ ಓಪನ್ ಮಾಡಿರ್ತೀರಿ ದಸರಾ ಟೈಮಲ್ಲಿ ಇರೋ ಒಂದು ತಿಂಗಳಿಗೆ. ವಿದ್ಯಾಭ್ಯಾಸವಿಲ್ಲದೆ ಮನೆಯಲ್ಲೇ ಉಳ್ಕೊಂಡಿದ್ದಾರೆ ಕಾಡಿನ ಮಕ್ಕಳು. ಪೋಷಕರಿಗೂ ವಿದ್ಯೆ ಇಲ್ಲ, ಮಕ್ಕಳಿಗೂ ವಿದ್ಯೆ ಇಲ್ಲ, ಮತ್ತು ಅವ್ರ ಜೀವನ ಏನಾಗಬೇಕು? ಅಂಗನವಾಡಿಯಲ್ಲಿ ಪೌಷ್ಟಿಕ ಆಹಾರ ಇಲ್ಲ, ಕೇಳೋರು ಯಾರೂ ಇಲ್ಲ. ನೂರಾರು ಕುಟುಂಬಗಳು ದುಬಾರೆ ಸಾಕಾನೆ ಶಿಬಿರದಲ್ಲಿ ಇವತ್ತಿಗೂ ಕೂಡ ಹಾಗೆ ಇದ್ದಾವೆ. ಮಕ್ಕಳ ಸುಂದರ ಬಾಲ್ಯವನ್ನ ಈ ಸರ್ಕಾರ ಕಿತ್ಕೊಳ್ತಾ ಇದೆ. ಆದಿವಾಸಿಗಳು ಜಿಲ್ಲಾಡಳಿತದ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಆದಿವಾಸಿಗಳ ಮಕ್ಕಳಿಗೆ ವಿದ್ಯಾಭ್ಯಾಸ ಪಡ್ಕೊಳ್ಳುವಂತ ಹಕ್ಕಿಲ್ವಾ? ಶಿಕ್ಷಣ ಪಡ್ಕೊಳ್ಳುವಂತ ಹಕ್ಕಿಲ್ವಾ? ದಸರಾ ಸಂದರ್ಭದಲ್ಲಿ ಅರಮನೆಯಲ್ಲಿ ಒಂದು ಇಬ್ರು ಟೀಚರ್ನ ನೇಮಕ ಮಾಡ್ಬಿಟ್ಟು ಅಲ್ಲೊಂದು ಮಿನಿ ಸ್ಕೂಲ್ ಓಪನ್ ಮಾಡಿರ್ತೀರಾ? ರೆಗ್ಯುಲರ್ ಆಗಿ ಎಜುಕೇಶನ್ ಪಡ್ಕೊಳ್ಳುವಂತ ಯೋಗ್ಯತೆ ಇಲ್ವಾ ಮಕ್ಕಳಿಗೆ? ಅರ್ಹತೆ ಇಲ್ವಾ? ಕಣ್ಣೀರು ಹಾಕ್ತಾ ಇದ್ದಾರ್ರಿ. ಅವ್ರ ತಂದೆ ತಾಯಿಗಳಿಗೂ ಎಜುಕೇಶನ್ ಇಲ್ಲ, ಮಕ್ಳಿಗೂ ಎಜುಕೇಶನ್ ಇಲ್ಲ ಅಂದ್ರೆ ಮುಂದಿನ ಅವ್ರ ಜೀವನ ಹೆಂಗ್ ನಡಿಬೇಕು? ನೀವು ಕೂಡ ಬಿಡಗಾಸನೆ ಕಾಯ್ಕೊಂಡು ಕೂತಿರ್ಬೇಕು. ಅವರು ನೂರಾರು ಕುಟುಂಬಗಳು ಅಲ್ಲಿ ದುಬಾರೆ ಸಾಕಾನೆ ಶಿಬಿರದಲ್ಲಿ ವಾಸ ಮಾಡ್ತಾ ಇದ್ದಾವೆ. ಅಂಗನವಾಡಿ ಇದೆಯಂತೆ, ಬಾಗ್ಲ ಮುಚ್ಚಿದಾರಂತೆ, ಟೀಚರ್ಸ್ ಇಲ್ವಂತೆ. ಯಾಕೆ? ಏನು ರೋಗ ಏನು ಬಂದಿದೆ ನಿಮ್ಗಲ್ಲಿ ಶಿಕ್ಷಕರನ್ನ ನೇಮಕ ಮಾಡೋದಕ್ಕೆ? ಮಕ್ಕಳು ಬಂದು ವಾಪಸ್ ಹೋಗಿ ಮನೇಲಿ ಕೂತ್ಕೊಂಡು ಏನ್ರಿ ಮಾಡ್ತಾರೆ ಮಕ್ಕಳು ಅಲ್ಲಿ? ಕಾಡಿನಲ್ಲಿರೋ ಮಕ್ಕಳಿಗೆ ವಿದ್ಯಾಭ್ಯಾಸ ಪಡ್ಕೊಳ್ಳುವಂತ ಹಕ್ಕಿಲ್ವಾ ಅವ್ರಿಗೆ? ಏನು ಅಷ್ಟು ಇಲ್ವಾ ನಿಮ್ಮ ಸರ್ಕಾರಕ್ಕೆ, ನಿಮ್ಮ ಜಿಲ್ಲಾಡಳಿತಕ್ಕೆ ಅಷ್ಟು ಇದಿಲ್ವಾ, ಜ್ಞಾನ ಇಲ್ವಾ ನಿಮ್ಗೆ? ಅಲ್ಲಿಗೆ ಅಂಗನವಾಡಿ ಶಾಲೆ ಇದೆ, ಅಲ್ಲಿ ಟೀಚರ್ಸ್ನ ನೇಮಕ ಮಾಡಬೇಕು ಅಂತ ಏನು ತಲೆ ಇಲ್ವಾ ನಿಮಗೆ? ಪೌಷ್ಟಿಕ ಆಹಾರ ಅಂಗನವಾಡಿನೇ ಮುಚ್ಕೊಂಡು ಹೋಗಿದೆ, ಎಜುಕೇಶನೇ ಇಲ್ಲ. ಅಲ್ಲಿನ ಪೌಷ್ಟಿಕ ಆಹಾರ ಎಲ್ಲಿಂದ ಬಂತು ಹೇಳಿ? ನೆಟ್ಟಗ ಮಕ್ಕಳಿಗೆ ಆಹಾರದ ಭಾಗ್ಯನೂ ಇಲ್ಲ. ಇನ್ನೇನು ಭಾಗ್ಯಗಳ ಸರ್ಕಾರನೂ ನನಗಂತೂ ಅರ್ಥ ಆಗ್ತಿಲ್ಲ. ಮೈಸೂರಿನ ಜಿಲ್ಲಾಡಳಿತ ಏನು ಮಾಡ್ತಾ ಇದೆಯೋ, ಕೊಡಗು ಜಿಲ್ಲಾಡಳಿತ ಏನು ಮಾಡ್ತಾ ಇದೆಯೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ನಮ್ಮ ಪ್ರತಿನಿಧಿ ಪ್ರೇಮ್ ಇದ್ರ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಡು ಬರೋಣ. ನಾಡ ಹಬ್ಬ ದಸರಾ ಮಹೋತ್ಸವ ಬಂದ್ರೆ ಸಾಕು ಮಾವುತರು ಕಾವಾಡಿಗಳು ಮತ್ತೆ ಸಾಕನೆಗಳು ನೆನಪಾಗ್ತವೆ. ಆದ್ರೆ ಅವ್ರು ವಾಸ ಮಾಡುವಂತಹ ಸ್ಥಳಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನ ಒದಗಿಸಬೇಕು ಅಂತ ಹೇಳಿ ಸರ್ಕಾರಕ್ಕೆ ನೆನಪಾಗೋದಿಲ್ಲ. ಹಿಂಗಾಗಿ ಕಾಡಿನಲ್ಲಿ ವಾಸ ಮಾಡುವಂತಹ ಮಾವುತರು ಮತ್ತು ಕಾವಾಡಿಗಳ ಮಕ್ಕಳು ಕಷ್ಟದಲ್ಲೇ ಕೈ ತೊಳಿತಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಶಿಕ್ಷಣವನ್ನ ಕೊಡಬೇಕು ಅಂತ ಕಾನೂನುಗಳಿದ್ದಾವೆ. ಅದನ್ನ ಹೊರತುಪಡಿಸಿದ್ರೆ ಇಲ್ಲಿ ಅಂದ್ರೆ ದುಬಾರೆ ಸಾಕಾನೆ ಶಿಬಿರದಲ್ಲಿರುವಂತಹ ಒಂದು ಅಂಗನವಾಡಿ ಕೇಂದ್ರ ಮುಚ್ಚಿ ಸುಮಾರು ವರ್ಷಗಳೇ ಕಳೆದಿರುವಂತದ್ದು. ಆದ್ರೆ ಇನ್ನೂ ಕೂಡ ಓಪನ್ ಆಗಿಲ್ಲ. ಇಲ್ಲಿರುವಂತಹ ಆದಿವಾಸಿಗಳು ಮತ್ತೆ ಮಾವುತರು ಕಾವಾಡಿಗಳ ಮಕ್ಕಳು ಇನ್ನೂ ಕೂಡ ಅನಕ್ಷರಸ್ಥರಾಗಿ ಕೂಡ ಉಳಿದಿರುವಂತದ್ದು. ಈಗ ಅಂಗನವಾಡಿ ಬಾಗಿಲಾಕಿರುವಂತದ್ದು. ನಾವೀಗ ದುಬಾರೆ ಸಾಕಾನೆ ಶಿಬಿರದಲ್ಲಿ ಇದ್ದೇವೆ. ಈಗ ನೋಡ್ಬೋದು, ಇದು ದುಬಾರಿಯಲ್ಲಿರುವಂತಹ ಸಾಕಾನೆ ಶಿಬಿರ ಇದಾಗಿರುವಂತದ್ದು. ದಸರಾ ಮಹೋತ್ಸವ ಬಂತು ಅಂದ್ರೆ ಸಾಕು ಮಾವುತರು ಕಾವಡಿಗಳು ನೆನಪಾಗ್ತಾರೆ, ಮಕ್ಕಳು ಕೂಡ ನೆನಪಾಗ್ತಾರೆ. ಆದ್ರೆ ಅವರು ವಾಸ ಮಾಡುವಂತಹ ದುಬಾರಿ ಏನಿದೆ, ಇಲ್ಲಿ ಮೂಲಭೂತಗಳ ಸೌಕರ್ಯಗಳ ಕೊರತೆ ಆಗಿರುವಂತದ್ದು. ಇಲ್ಲಿ ಆ ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲಿ ಕೂಡ ಪೌಷ್ಟಿಕ ಆಹಾರವನ್ನ ಕೊಡಬೇಕು ಮತ್ತೆ ಶಿಕ್ಷಣವನ್ನ ಒದಗಿಸಬೇಕು ಅಂತ ಹೇಳಿ ಒಂದು ಚಿಕ್ಕ ಮಕ್ಕಳಿಗೆ ಇಲ್ಲಿ ಒಂದು ಅಂಗನವಾಡಿ ಶಾಲೆಯನ್ನು ಕೂಡ ತೆರೆದಿರುವಂತದ್ದು. ಆದ್ರೆ ಇಲ್ಲಿ ಯಾವುದೇ ರೀತಿಯ ಶಿಕ್ಷಕರಾಗಿರ್ಬೋದು ಮತ್ತೆ ಸಿಬ್ಬಂದಿಗಳಾಗಿರ್ಬೋದು ಮತ್ತೆ ಅಡುಗೆ ಕೆಲಸದವರಾಗಿರ್ಬೋದು ಯಾರು ಕೂಡ ಬರೋದಿಲ್ಲ. ಹಾಗಾಗಿ ಇಲ್ಲಿ ಶಾಲೆಗೆ ಬೀಗ ಹಾಕಿರುವಂತದ್ದು. ಮಕ್ಕಳು ಎಲ್ಲಾ ಮಕ್ಕಳು ಕೂಡ ಬಂದಂತ ಮಕ್ಕಳು ವಾಪಸ್ ಆಗ್ತಿದ್ದಾರೆ. ಇಲ್ಲಿ ಆ ದುಬಾರಿ ಸಾಕಾನೆ ಶಿಬಿರದಲ್ಲಿ ಸುಮಾರು ನೂರಾರು ಕುಟುಂಬಗಳು ಇಲ್ಲಿ ವಾಸ ಇರುವಂತದ್ದು. ಮಕ್ಕಳು ಚಿಕ್ಕ ಮಕ್ಕಳು ಇರ್ತಾರೆ. ಅವರನ್ನ ಇಲ್ಲಿ ಎಲ್ಲರೂ ಕೂಡ ಕೂಲಿ ಕೆಲಸ ಮಾಡೋದಕ್ಕೆ ಹೊರಗಡೆ ಹೋಗ್ಬೇಕಾಗುತ್ತೆ. ಆ ಮಕ್ಕಳನ್ನ ತಂದು ಇಲ್ಲಿ ಬಿಟ್ಟು ಹೋದ್ರೆ ಮಕ್ಕಳು ಆಡ್ಕೊಂಡಿರ್ತಾರೆ. ಆದ್ರೆ ಆ ಮಕ್ಕಳಿಗೆ ಒಂದು ಅಂಗನವಾಡಿ ಕೇಂದ್ರ ತೆರೆದೇ ಇರುವಂತ ಹಿನ್ನೆಲೆಯಲ್ಲಿ ಮಕ್ಕಳನ್ನ ಮನೆಯಲ್ಲೇ ಬಿಟ್ಟು, ವಯಸ್ಕರನ್ನ ಬಿಟ್ಟು ಮತ್ತೆ ಇಲ್ಲಿ ಕಾಡು ಮೇಡುಗಳಲ್ಲಿ ಕೂಡ ಸುತ್ತಾಡ್ಕೊಂಡು ಮಕ್ಕಳು ಮನೆಯಲ್ಲೇ ಕಾಲವನ್ನ ಕಳೀತಿರುವಂತದ್ದು. ಹಿಂಗಾಗಿ ಮಕ್ಕಳಿಗೆ ಶಿಕ್ಷಣದ ಕೊರತೆ ಇದ್ದಾಗಿರುವಂತದ್ದು. ಇಲ್ಲಿ ಸುಸಜ್ಜಿತವಾದಂತಹ ಒಂದು ಅಂಗನವಾಡಿನ ತೆರೆದ್ರು ಕೂಡ ಸರ್ಕಾರಕ್ಕೆ ಇದನ್ನ ಓಪನ್ ಮಾಡಿಸ್ಬೇಕು, ಮಕ್ಕಳಿಗೆ ಶಿಕ್ಷಣವನ್ನ ಕೊಡಬೇಕು ಮತ್ತೆ ಮಕ್ಕಳಿಗೆ ಪೌಷ್ಟಿಕ ಆಹಾರವನ್ನ ಕೊಡಬೇಕು ಅಂತ ಹೇಳಿ ಅನ್ನಿಸ್ತಾ ಇಲ್ವಾ ಅನ್ನೋದು ಈ ಕಾಡಿನ ಜನರ ಒಂದು ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು. ಮಾವುತರು ಮತ್ತು ಕಾವಾಡಿಗಳ ಮಕ್ಕಳು ಸಾಕಷ್ಟು ರೀತಿಯಲ್ಲಿ ಇಲ್ಲಿ ಕಾಡಿನಲ್ಲೇ ಕುಡಿತು ಇಲ್ಲಿ ಒಂದು ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ದಾರೆ. ಸರಿಯಾದ ರಸ್ತೆ ವ್ಯವಸ್ಥೆ ಆಗಿರ್ಬೋದು ಮತ್ತೆ ವಿದ್ಯುತ್ ಸಂಪರ್ಕ ಆಗಿರ್ಬೋದು ಮತ್ತೆ ಮನೆಗಳ ನಿರ್ಮಾಣ ಆಗಿರ್ಬೋದು ಯಾವುದೂ ಕೂಡ ಇಲ್ಲಿ ನಿರ್ಮಾಣ ಮಾಡಿಲ್ಲ. ಈಗಲೂ ಕೂಡ ಗುಡಿಸಿನಲ್ಲೇ ತಮ್ಮ ಬೆಳಕು ಇಲ್ಲದೆ ಮತ್ತೆ ಬಿಸಿಲಿಲ್ಲದೆ ಮಳೆ ಇಲ್ಲದೆ ಬಿಸಿಲಿಲ್ಲದೆ ಕೂಡ ಗುಡಿಸಿನಲ್ಲೇ ಟಾರ್ಪಲ್ ಕಟ್ಕೊಂಡು ಮನೆಯ ಒಳಗೆ ವಯಸ್ಕರು ಮಕ್ಕಳು ಎಲ್ಲರೂ ಕೂಡ ಒಂದೇ ಕೋಣೆ
ಇಲ್ಲಿ ವಾಸ ಮಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಇಲ್ಲಿ ವಿದ್ಯುತ್ ಸಂಪರ್ಕವೂ ಕೂಡ ಇಲ್ಲ, ರಸ್ತೆ ಸಂಪರ್ಕ ಇಲ್ಲ, ಅಂಗನವಾಡಿ ಇಲ್ಲ, ಶಿಕ್ಷಣ ಇಲ್ಲ, ಮೂಲಭೂತ ಸೌಕರ್ಯಗಳು ಎಲ್ಲವೂ ಕೂಡ ಕೊರತೆ ಆಗಿರುವಂತ ಹಿನ್ನೆಲೆಯಲ್ಲಿ ಆದಿವಾಸಿ ಮಕ್ಕಳು ಮತ್ತೆ ಮಾವುತರು ಕಾವಡಿಗಳು ಕಷ್ಟದಲ್ಲೇ ಕಣ್ಣಿನಲ್ಲಿ ಕೈ ತೊಳೆಯುತ್ತಿರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಹರೀಶ್ ಜೊತೆ ಪ್ರೇಮ್, ಕೊಡಗು.